ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡ್ಕೊಂಡು ಹೋಗ್ರಲ್ಲ. ಕಾವ್ಯ ಎಲ್ಲಿದ್ಯೆ? ಅಕ್ಕ ಇನ್ನೇನ್ ರೆಡಿ ಆದ್ಲು, ಬೇಗ ಬನ್ನಿ. ಸರಿ. ಬರೀ ಬೇರೆಯವ್ರದೇ ತೆಗಿಬೇಡ, ಅಣ್ಣ ಅದಕ್ಕೆ ಕಡೆನೂ ಹೊಸಿ ಗಮನ ಇರ್ಲಿ. ಮದುವೆ ಗಂಟೋಣಿಗಿಂತ ಅವ್ರಿಬ್ರು ಫೋಟೋನೇ ಜಾಸ್ತಿ ತೆಗೆದಿದ್ದೀನಿ, ಬೇಕಾದ್ರೆ ನೋಡು. ವೆರಿ ಗುಡ್, ಹಿಂಗೆ ಮೇಂಟೈನ್ ಮಾಡಿ. ಅಣ್ಣ, ರಾತ್ರಿ ಏಟೊತ್ತಾದ್ರೂ ಬರ್ನೇ ಇಲ್ವಲ್ಲ, ಎಲ್ಲಿದ್ದಣ್ಣ? ಇನ್ನೆಲ್ಲಿಗ್ಲ ಹೋಗಿರ್ತಾರೆ, ಅತ್ತಿಗೆ ತವ ಮಾತಾಡ್ಕೊಂಡಿದ್ದಿರ್ಬೇಕು ಅಲ್ವೇನಣ್ಣ? ಹೌದು, ನಾನು ಕೂಡ ನೋಡ್ದೆ, ಅಣ್ಣ ಅತ್ತಿಗೆ ಒಟ್ಟಿಗೆ ಮಾತಾಡ್ತಿದ್ರು. ನೀನ್ ಯಾವಾಗ್ಲೂ ನೋಡ್ದೆ, ನಮ್ ಜೊತೆನೇ ಇದ್ದಲ್ಲ. ಇದಕ್ಕೆ ಹೋಗಿದ್ದೆ, ಆ ಗ್ಯಾಪಲ್ಲಿ ನೋಡ್ದೆ. ಅಣ್ಣ, ಅದಕ್ಕೆ ತವ ಪ್ರೀತಿ ವಿಷಯದ ಬಗ್ಗೆ ಏನಾದ್ರು ಹೇಳಿದ್ರಣ್ಣ? ಅಣ್ಣನ ಮಕ್ಕ ನೋಡಿನು ಇಂಥ ಪ್ರಶ್ನೆ ಕೇಳ್ತಿಯಲ್ಲೇ. ಅಣ್ಣ ಸಪ್ಕಿದ್ಯಾ ಅಣ್ಣ? ಏನಿಲ್ಲ. ಹೌದು ಮಾರೆ, ಅಣ್ಣನ ಮುಖದಲ್ಲಿ ಕಳೆನೇ ಇಲ್ಲ, ಸಪ್ಪಾಗಿದ್ದಾರೆ. ಏನಾಯ್ತಣ್ಣ? ನಿನ್ನೆ ರಾತ್ರಿ ಮಿಸ್ನಂತ ಮಾತಾಡ್ಬೇಕಂತ ಬಂದ್ಲಕ್ಕಲ್ಲ, ಇಬ್ರು ಬಾವಿ ತಕ್ಕ ನಿಂತ್ಕೊಂಡು ಸಾನು ಹೊತ್ತು ಮಾತಾಡ್ದು. ಅದೇ ಏನ್ ಮಾತಾಡ್ದಿ ಅಣ್ಣ? ಮದುವೆ ಬಗ್ಗೆ. ಏನು ಏನು? ಅವಳಿಗೂ ನನ್ ಮ್ಯಾಗೆ ಪಿರುತಿ ಐತೆ ಅನ್ಸ್ತೈತೆ ಕಂಡ್ರಲ್ಲ. ಅಣ್ಣ, ಏನಣ್ಣ ಈಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ ಅಣ್ಣ? ಏನಣ್ಣ ತಗೋತೀಯಣ್ಣ? ನಾವು ಕೊಡ್ತೀವಿ ಬಾ. ಬಾಬಾ ಕೊಡ್ತೀರಾ? ಏನ್ ಕೊಡ್ತೀರಣ್ಣ? ಅತ್ತಿಗೆಗೆ ನೀನಂದ್ರೆ ಇಷ್ಟ ಅಂತ ಹೇಳಿದ್ರಣ್ಣ? ಒಂಥರ ಹಂಗೆ ಹೇಳಿದ್ಲಕ್ಕಲ್ಲ. ಅಡವ್, ಇದೇ ಕೂಸಿಲಿ ಊರಿಗೆಲ್ಲ ಊಟ ಹಾಕ್ಸದ್ಬಿಟ್ಟು ಮುಖ ಯಾಕಣ ಹಿಂಗ್ ಮಾಡಿಕೊಂಡಿದ್ಯಾ? ಒಸಿ ಹೇಳೋದ್ ಕೇಳಲ್ಲ, ಅವಳಿಗೆ ಶ್ರೀ ಅಂದ್ರೆ ಇಷ್ಟ, ಕಂಟೆ ಅಂದ್ರೆ ಅಲ್ಲ. ನಾನು ಯಾರನ್ನ ಸತ್ಯ ಅವಳಿಗೆ ಏನೋ ಗೊತ್ತಾಗೋದ್ರೆ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ. ತಗೊಳ್ಪ ತಟ್ಟೆ. ಪುಟ್ಟಕ್ಕ, ಗಂಗೆ ಪೂಜೆ ಆಗ್ಬೇಕು, ಹೆಣ್ಮಕ್ಳು ಕರೀರಿ. ಆಯ್ತು ಪುರೋಹಿತ್ರೆ. ಸ್ನೇಹ, ಸುಮಾ, ಏನವ್ವ? ಬಾವಿ ತಕ್ಕೋಗಿ ಒಂದ್ ಕೊಡ ನೀರ್ ತಕ್ಕ ಬನ್ನಿ. ಹೋಗಿ ಹೋಗಿ. ಅಕ್ಕ, ನಂಗೊಂದು ಫೋನ್ ಬರ್ತಿದೆ, ಒಂದ್ ನಿಮಿಷ ಬಂದೆ. ಅಣ್ಣ ಹೋಗೋಣ, ಅತ್ತಿಗೆ ಸಹಾಯ ಮಾಡು. ಬಾ ಕೂತ್ಕೋ. ನಮಸ್ಕಾರ, ಕೂತ್ಕೋ. ಗೌಡ್ರ ನಮಸ್ಕಾರ, ಬನ್ನಿ. ಮಿಸ್ ಬಿಡಿ, ನಾ ಸೇದ್ಕೊಡ್ತೀನಿ.
ಥ್ಯಾಂಕ್ಸ್ ರೀ. ನೀನು ನನ್ನೋನು ನಾನು ನಿನ್ನೋಳು ನನ್ನೊಳಗೆ ನೀನಾದೆ ಕಳೆದುಕೊಂಡರೆ ಸಿಗದ ಮಾಣಿಕ್ಯ ನಿನ್ನೊಳಗೆ ನಾನಾದೆ. ನನ್ನ ಹುಡುಗ ವ್ಯವಸಾಯ ಮಾಡೋನಾಗಿರ್ಬೇಕು. ಪಕ್ಕ ಕಣ್ಣಣ್ಣು. ಹೌದು ಕಣ್ಣಣ್ಣು 100% ಫಿಕ್ಸ್ ಅಣ್ಣ. ಎಲ್ಲರೇ ಇದ್ದೀರಾ? ಬಂದ್ರೇನೆ ಬನ್ನಿ. ಗಂಡನ ಕಡೆಯವ್ರು ಬಂದ್ರು. ನೀವು ಒಳಗಡೆ ಇರ್ರಿ, ಪುರೋಹಿತರ ಕರೆದ ಬರೆಯೋರಂತೆ. ಪುಟ್ಟಕ್ಕ ಕಲ್ಶ ಬರ್ಲಿ. ಸ್ನೇಹ ಕೊಡ ತಗೋಬರವಾ. ಸ್ನೇಹ ಬಿರ್ಬಿರ್ನೆ ಸಾನನ್ನ ತಯಾರು ಮಾಡ್ಬಿಡಿ, ತಡ ಆಗ್ಬಾರ್ದು. ನಟ್ ನಟ್ ಬಂದ್ರ. ಮತ್ತೆ ಹೇಗೆ ಫೀಲ್ ಆಗ್ತಿದೆ ಮಗ? ಖುಷಿನ, ಟೆನ್ಷನ್ನ ಅಥವಾ ನರ್ವಸ್ಸಾ? ನರ್ವಸ್ ಯಾಕೋ? ಫಸ್ಟ್ ನೈಟ್ ಬಗ್ಗೆನೇ ಹುಡುಗ ಸಿಕ್ಕಾಬಟ್ಟೆ ಯೋಚನೆ ಮಾಡ್ಕೊಂಡು ನರ್ವಸ್ ಆಗಿದ್ರು ಆಗಿರ್ಬೋದು. ಸುಮ್ಮನೆರೋ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಆದ್ರೂ ಮುರಳಿ, ನೀನ್ ಸೂಪರ್ ಕಣ. ನಿಮ್ ಹುಡುಗಿಗೆ ಪ್ರಪೋಸ್ ಮಾಡಿ ಇನ್ನೂ 1 ವರ್ಷನೂ ಆಗಿಲ್ಲ, ಆಗ್ಲೇ ಮದುವೆ ಆಗ್ತಾ ಇದೆಯಾ. ಇದಕ್ಕೆ ನಾವೆಲ್ಲ ನಿಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಮಗ. ಅಂದಾಗೆ ಎಷ್ಟಲ್ಲಿ ನಿಮ್ಮ ಹುಡುಗಿಗೆ ಐ ಲವ್ ಹೇಳಿದೆ ಮಗ? ಎಷ್ಟು ಅಂತ ಅನ್ಕೋತಿರೋ? ನಾನು ನಿನ್ ಮದ್ವೆಗೆ ಬರ್ತೀನಲ್ಲ, ಆಗಿರೋದು ನಿನಗೆ. ಹೇ ಮುರಳಿ, ಹೇಗೂ ನೀನು ಸ್ವಲ್ಪ ಹೊತ್ತರಲ್ಲಿ ನೀನು ಸಂಸಾರಸ್ಥ ಆಗೋಗ್ತೀಯ. ಅದಕ್ಕೂ ಮುಂಚೆ ಒಂದೇ ಒಂದ್ಸಲ ಹೋಗಿ ನಿಮ್ಮ ಹುಡುಗಿ ಹತ್ರ ನಿನ್ನ ಪ್ರೀತಿನ ಹೇಳ್ಕೊಂಬಿಡು. ನಾನು ತಮಾಷೆ ಮಾಡ್ತಿಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್ ಮಗ. ಗಂಡ ಆದ್ಮೇಲೆ ಪ್ರೀತಿ ಹೇಳ್ಕೊಂಡ್ರೆ ಅದು ಕರ್ತವ್ಯ, ಮದ್ವೆಕಿನ ಮುಂಚೆ ಹೇಳ್ಕೊಂಡ್ರೆ ಅದು ಅಸಲಿ ಪ್ರೀತಿ. ಕಡೆಯದಾಗ ಒಂದ್ಸಲ ಹೇಳ್ಕೊಂಬಿಡು ಮಗ. ಏನಂತ ಹೋಗಿ ಹೇಳೋ? ಯಾರ್ದು ನೋಡ್ರೆ ಏನ್ ಅನ್ಕೋತಾರೆ? ಸುಮ್ಮನೆರಪ್ಪ ನೀನು. ಅಯ್ಯೋ ನೀನ್ ಗಂಡ ಆಗೋನ್ ಕಣೋ. ಇವಾಗ ನೀನು ಏನು ಹೇಳ್ಬೇಡಪ್ಪ, ಸುಮ್ಮನೆ ಹೋಗಿ ಅವ್ರ ಹತ್ರ ಮಾತಾಡು ಅಷ್ಟೇ. ನಡಿ. ಇವಾಗ ಏನು, ನಿಂಗೆ ಅವ್ರ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇದೆ. ಅದನ್ನ ಹೇಳ್ಕೊಳಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೀಯಾ? ನೋಡು ಮುರಳಿ, ನಿಮ್ ಹುಡುಗಿಗೆ ನಿನ್ ಮೇಲೆ ಪಕ್ಕಾ ಪ್ರೀತಿ ಜಾಸ್ತಿ ಆಗತ್ತೆ, ನನ್ನ ನಂಬು. ನಡಿ ಸುಮ್ನೆ ನಡಿ, ಹೇಳ್ತೀನಿ ಬಾ, ಯೋಚನೆ ಮಾಡ್ಬೇಡ. ಸಾತ್ವಿಕ್, ಸಾತ್ವಿಕ್ ನನ್ನ ಮಾತು ಏನು ಹೋಗೋದು ಸರಿಯಲ್ಲ ಕಣೋ. ಸೀರಿಯಸ್ ಆಗಿ ಹೋಗೋದು ಸರಿಯಲ್ಲ. ಸುಮ್ಮನೆ ಹೋಗ್ಬೇಕಷ್ಟೇ ಇವಾಗ. ಮಹೇಶ ಪ್ರಕ್ಷೆ ಹೇಳ್ರು. ಹೋಗಿ ನೀ ಹೋಗೋ, ಏನು ಆಗಲ್ಲ ಮರಯ್ಯ, ಹೋಗು. ಆಯ್ತು, ನಾ ಹೋಗ್ತೀನಿ.
ಮಗದು ಮತ್ತ್ಯಾಕೆ ನಿಂತೆ? ಹೋಗು ಹೋಗ ಮಗ, ಹೋಗು. ಏಯ್ ಯಾರು ಹೋಗೋ. ಮುರಳಿ ಸರ್ ಬಂದ್ರು ಅನ್ಸುತ್ತೆ, ಇರು ಹೋಗಿ ನೋಡ್ಕೊಂಡು ಬರ್ತೀನಿ. ಸರ್, ಏನಾದರೂ ಬೇಕಿತ್ತಾ? ಇಲ್ಲ, ಅದು ನೀರು ನೀರು. ನೀರಾ? ಇಲ್ಲ ಇಲ್ಲ, ಏನು ಬೇಡ. ಯು ಕ್ಯಾರಿ ಆನ್, ಕ್ಯಾರಿ ಆನ್. ಏನೋ ಆಯ್ತು? ಸ್ನೇಹ ಅವ್ರು ಇದಾರೋ ಅಲ್ಲಿ? ಇದ್ರೇನಂತ ನೀನ್ ಹುಡುಗಿ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಅವ್ರನ್ನ ಹೊರ ಕಳ್ಸು. ಅದು ಹಾಗಾಗಲ್ವೋ? ಇವಾಗ ಏನು? ನೀನು ಹೋಗಿ ಕೇಳ್ತೀವಿ, ಇಲ್ಲಂದ್ರೆ ನಾನು ಕೇಳಲ್ಲ. ಬೇಡ ಬೇಡ ಬೇಡ, ನೀನು ಆರಾಮಾಗಿರಪ್ಪ, ನಾನು ಹೋಗಿ ಆಮೇಲೆ ಮಾತಾಡ್ತೀನಿ. ಆಮೇಲೆ ಅಂದ್ರೆ ಯಾವಾಗಲೂ ನೋಡು, ಮದುವೆಗೂ ಮುಂಚೆ ನನ್ನ ಗಂಡ ಬಂದು ನನಗೆ ಪ್ರಪೋಸ್ ಮಾಡಿದೆ ಅಂತ ಸಹನ ಖುಷಿ ಪಡ್ತಾರೆ ಕಣೋ, ಅರ್ಥ ಮಾಡ್ಕೊ ಏನ್ರ? ಹೌದು. ಹಾಂ, ಮುಂದೆ ಮಕ್ಳ ಹತ್ರ ಹೇಳ್ಕೊಳಕ್ಕೆ ಒಂದೊಳ್ಳೆ ಕತೆಗಳು ಬೇಡ ಗಡ್ಡ. ಹೋಗು. ಮುರಳಿ ಸರ್, ನೀವಾಗಲೇ ಅಕ್ಕನ ಮಾತಾಡ್ಸಕ್ ಬಂದಿದ್ರಿ ಅಂತ ನಂಗೆ ಗೊತ್ತು. ಹೋಗಿ ಮಾತಾಡ್ಸಿ. ಏನ್ ನೋಡ್ತಿದ್ದೀರಾ? ಹೋಗಿ. ಅವರೇ ಹೇಳ್ತಾ ಇದ್ದಾರಲ್ಲ, ಹೋಗೋ. 2 ಮಿನಿಟ್ಸ್ ಮಾತಾಡ್ಕೊಂಬಂದ್ಬಿಡ್ತೀನಿ. ಪರವಾಗಿಲ್ಲ ಸರ್, ಹೋಗಿ. ಹೋಗುವಾಗ್ಲೂ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಿದ್ದಾನಲ್ಲೋ ಇವನ್. ಟೀಚರ್ ಬುದ್ಧಿ ಬಿಡಲ್ಲ ಮಗ. ಥ್ಯಾಂಕ್ಸ್. ಅದು ನಮ್ಮ ಹುಡುಗಂಗೆ ಸ್ವಲ್ಪ ಸಂಕೋಚ ಜಾಸ್ತಿ, ನೀವು ಬಂದು ಹೆಲ್ಪ್ ಮಾಡಿದ್ರಿ. ಅಯ್ಯೋ ಮೇಷ್ಟ್ರೆ, ಏನ್ ಮಾಡ್ತಿದ್ದೀರಾ? ಭಯ ಪಡ್ಬಿಡಿ, ನನ್ನ ಫ್ರೆಂಡ್ಸ್ ಎಲ್ಲ ಹೊರಗೆ ಇದ್ದಾರೆ. ಸ್ವಲ್ಪ ಕತ್ಕೇಳೋ ಪಾರ್ಟಿಗಳು, ಆಮೇಲೆ ಆಡ್ಕೋತಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವ್ಯಾಕೆ ಬಂದ್ರಿ? ಇದೇನ್ರಿ ನೀವೇ ಹೇಗೆ ಕೇಳಿದ್ರೆ? ಅಲ್ಲ, ಸ್ಯಾನೆ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತಾ? ಮುಖ್ಯವಾದ ವಿಷಯನೇ, ಆದರೆ ಅದನ್ನು ಈಗ ಹೇಳಿಲ್ಲ ಅಂತಂದರೆ ಮತ್ತೆ ಹೇಳೋಕೆ ಆಗೋದೇ ಇಲ್ಲ ಅಂತಲ್ಲ. ಇನ್ಫ್ಯಾಕ್ಟ್ ಪ್ರತಿದಿನವೂ ಹೇಳ್ಬೋದು, ಆದರೆ ಅದನ್ನ ಈಗ ಹೇಳಿದ್ರೆ ತೂಕನೇ ಬೇರೆ. ನೀವು ಮೇಷ್ಟ್ರಂಗೆ ಮಾತಾಡಿದ್ರೆ ನನಗೆ ಅರ್ಥ ಆಗಕ್ಕಿಲ್ಲ. ಮಾಮೂಲಿ ಹಂಗೆ ಮಾತಾಡಿ. ಸಮಯ ಆಯ್ತೈತೆ, ಯಾರಾನ ಇಷ್ಟೊತ್ನಾಗ ಒಳಗಡೆ ಏನು ಮಾಡ್ತಿದ್ದೀರಂತ ಕೇಳಿದ್ರೆ ಆ ಟೈಮಕ್ಕೆ ಬಿರ್ನೆ ಹೇಳಿ ಮೇಷ್ಟ್ರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವಿಬ್ರು ಗಂಡ ಹೆಂಡತಿ ಆಗ್ತಿದ್ದೀವಿ. ಅದಕ್ಕೂ ಮೊದಲು ಒಂದು ಸತಿ ಹೇಳಬೇಕಿತ್ತು. ಸಹನಾ, ಐ ಲವ್ ಯು.
ಇದು ಯಾವುದೋ ಗುಂಗಲ್ಲಿ ಅತಿ ಉತ್ಸಾಹದಿಂದ ಹೇಳ್ತಾ ಇರೋದಲ್ಲ, ತೀರಾ ತಾಳ್ಮೆಯಿಂದ ಯೋಚನೆ ಮಾಡಿ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ಈ ಕ್ಷಣದಿಂದ ಕೊನೆ ಕ್ಷಣದವರೆಗೂ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಸಹನವ್ರೆ. ನೀವು ಹೀಗೆ ರಿಯಾಕ್ಟ್ ಮಾಡಿದ್ರೇ ನಂಗೆ ಭಯ ಆಗೋದು. ನೀವು ಹೇಳಲ್ವಾ? ಸರಿ. ಸರಿನಾ? ಅಯ್ಯೋ, ನಾನೇನೋ ನಿಮ್ಗೆ ಅಪ್ಲಿಕೇಶನ್ ಕೊಟ್ಟು ಆಮೇಲೆ ನೋಡೋಣ ಅನ್ನೋ ಥರ ಹೇಳ್ತಿದ್ದೀರಲ್ಲ. ಹೌದು ಸಹನವ್ರೆ, ನೀವಿನ್ನೂ ನನಗೆ ಐ ಲವ್ ಯು ಅಂತ ಹೇಳೇ ಇಲ್ವಲ್ಲ. ಓ ಮೈ ಗಾಡ್, ನಿಮಗೆ ನಾನಂದ್ರೆ ಇಷ್ಟ ಇದೀನೋ ಇಲ್ವೋ? ನಾನೇ ಪ್ರಪೋಸ್ ಮಾಡಿದ್ದೀನಿ, ಮತ್ತೆ ನಾನೇ ಪ್ರಪೋಸ್ ಮಾಡ್ತಿದ್ದೀನಿ. ಆದರೂ ನೀವು ಒಂದ್ಸತಿನೂ ಬಾಯ್ಬಿಟ್ಟು ನಾನಂದರೆ ಇಷ್ಟ ಅಂತ ಹೇಳೇ ಇಲ್ವಲ್ಲ ಸಹನವ್ರೆ. ಇಲ್ಲ ಸಹನವ್ರೆ, ಇದು ಮೋಸ. ನೀವು ಹೇಳಿದ್ರೇ ನಂಗೆ ಸಮಾಧಾನ. ಫಸ್ಟ್ ನೀವು ನನ್ನ ಕಡೆ ತಿರುಗಿ ಹೇಳ್ತೀನಿ. ತಿರುಗಿ ಹೇಳಿ. ಏನು ಹೇಳಿ? ನಿಮಗೆ ಗೊತ್ತಾಯ್ತಲ್ಲ, ಆದ್ರೂ ಕೇಳ್ತಿದ್ದೀರಾ? ಇಲ್ಲ, ನಂಗೀಗ ದೇವ್ರಣೆಗೂ ಡೌಟ್ ಬರ್ತಾ ಇದೆ. ಇವ್ನು ಯಾರೋ ಹಿಂದೆ ಬಿದ್ದು ಪೀಡಿಸಿದ್ದಾರೆ ಅಂತ ಬೇರೆ ಆಪ್ಷನ್ ಇಲ್ಲದೆ ನನ್ನ ಮದುವೆ ಒಪ್ಕೊಂಡ್ರೆ ಏನು ಕತೆ? ಅಯ್ಯೋ ಮೇಷ್ಟ್ರೆ, ಮತ್ತಿನ್ನೇನು ಹೇಳಿ? ಟೀಮ್ ಆಯಿತು, ಅವ ಬಂದ್ಬಿಡ್ತಾಳೆ, ನೀವು ಆಗಿ. ಅಷ್ಟೇನಾ? ಆಟೆಯ ಮೇಷ್ಟ್ರೆ. ನೀವು ಯಾವತ್ತೂ ನನ್ನ ಪೀಡಿಸಿಲ್ಲ. ನಾನು ನಿಮ್ಮನ್ನ ಮನ್ಸಾರೆ ಒಪ್ಕೊಂಡಿವ್ನಿ. ನೀವು ನಿಮ್ಮ ಬಿರುತಿನ ಹೇಳ್ಕೊಳಕ್ಕೆ ಬಂದಾಗೆಲ್ಲ ನನ್ನ ಗಂಟ್ಲು ಕಟ್ಟಿ ಕಣ್ ತುಂಬಿ ಮಾತೇ ಬರೋಕ್ಕಿಲ್ಲ ಮೇಷ್ಟ್ರೆ. ಸ್ಯಾನೆ ನಕ್ರೆ ಖುಷಿಯಾಗಿದ್ರೆ ಮುಂದಕ್ಕೇನೋ ಕೆಡ್ತಾ ಇದ್ದದೆ ಅಂತ ಚಿಕ್ಕ ವಯಸ್ಸಿಂದ ತಲೆಯಲ್ಲಿ ತುಂಬ್ಕೊಂಬಿಟ್ಟೈತೆ. ಅದಕ್ಕೆ ಯಾವುದಕ್ಕೂ ಅತಿಯಾಗಿ ಖುಷಿ ಪಡೋಕ್ಕೆ ದಿಗ್ಲು. ಆದರೆ ಮೇಷ್ಟ್ರೆ, ನೀವು ಸಿಕ್ಕಿರೋದು ಸ್ಯಾನೆ ಖುಷಿ ನನಗೆ. ನನ್ನ ಬಾಳಿನಲ್ಲಿ ನೀನು ಇರುವೆ. ನನ್ನ ಜೀವನದಾಗೆ ಏಟೇ ಕಷ್ಟ ಇದ್ರೂ ಅದನ್ನೆಲ್ಲ ಸಹಿಸ್ಕೊಂಡಿದ್ಕೆ ಅದ್ಯಾವ್ರು ನಿಮ್ಮನ್ನ ವರವಾಗಿ ಕೊಟ್ಟಷ್ಟೇ ಖುಷಿ ಆಯ್ತೈತೆ. ಕಣ್ಣ
ನಿಮ್ಮ ಖುಷಿ ಕೊನೆವರೆಗೂ ಹೀಗೆ ಇರುತ್ತೆ ಸಹನ ಅವರ.